ಹೌದು, ಮೂರನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರ ಯುಗಾರಂಭ ಆರಂಭ ಆಗಿದೆ. ಸಂಜೆ 7:15 ಮತ್ತೊಮ್ಮೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರ ಪದಗ್ರಹಣ ನಡೆದಿದೆ. ಮೋದಿ ಸರ್ಕಾರ 3.0ಗೆ ನಮೋ ಸೈನ್ಯ ಕೂಡ ರೆಡಿಯಾಗಿದೆ. ಮೋದಿಯ ಜೊತೆಗೆ ಸಚಿವರುಗಳು ಕೂಡ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದು ಈ ಐತಿಹಾಸಿಕ ಕ್ಷಣಕ್ಕೆ ಸುಮಾರು 9,000 ಅತಿಥಿಗಳು ಸಾಕ್ಷಿಯಾಗಿದ್ದಾರೆ. ಮೋದಿ ಪದಗ್ರಹಣ ಸಮಾರಂಭ ಹೇಗಿತ್ತು? ಮೋದಿ ಪಟ್ಟಾಭಿಷೇಕದ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. मैं नरेंद्र दामोदर दास मोदी ईश्वर की शपथ लेता हूं कि ನರೇಂದ್ರ ದಾಮೋದರ್ ದಾಸ್ ಮೋದಿ ಎಂಬ ನಾನು ಈ ಕ್ಷಣ ಈ ಗಳಿಗೆ ಈ ಗದ್ದುಗೆಗಾಗಿ ದೊಡ್ಡ ಯುದ್ಧವೇ ನಡೆದಿತ್ತು. 2.5 ತಿಂಗಳು ಮಹಾ ಕದನವೇ ನಡೆದು ಹೋಗಿತ್ತು. ಮತಯುದ್ಧದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಗೆದ್ದು ಬೀಗಿದ ಬಿಜೆಪಿ ಎನ್ಡಿಎ ಬಲದೊಂದಿಗೆ ಹಿಂದೂಸ್ತಾನದ ಚುಕ್ಕಾಣಿ ಹಿಡಿದಿದೆ. ಮತ್ತೊಮ್ಮೆ ನರೇಂದ್ರ ಮೋದಿ ಭಾರತ ಸರ್ಕಾರ ಮುನ್ನಡೆಸೋ ಸಾರಥ್ಯ ವಹಿಸಿದ್ದಾರೆ. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಡೆಸೋ ನೊಗ ಹೊತ್ತಿದ್ದಾರೆ. ರಾಷ್ಟ್ರಪತಿ ಭವನದ ಮುಂಭಾಗ ನಿಂತು ದೇಶ ಮುನ್ನಡೆಸೋ ಶಪಥ ಮಾಡಿದ್ದಾರೆ. ಮೂರನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. मैं नरेंद्र दामोदर दास मोदी ನರೇಂದ್ರ ದಾಮೋದರ್ ದಾಸ್ ಮೋದಿ ಅನ್ನೋ ಈ ಉದ್ಗಾರ ರಾಷ್ಟ್ರ ರಾಜಧಾನಿಯಲ್ಲಿ ಮತ್ತೊಮ್ಮೆ ಮೊಳಗಿದೆ. ಸೂರ್ಯ ಮುಳುಗಿದ ಹೊತ್ತು, ಅಂತ ಹೊತ್ತಲ್ಲೇ ಭವ್ಯ ಭಾರತದ ಹೊಸ ಸರ್ಕಾರ ಉದಯಿಸಿದೆ. ಸಂಜೆ 7:15 ಆಗ್ತಾ ಇದ್ದಂತೆ ಭಾರತದ 15ನೇ ಪ್ರಧಾನಿಯಾಗಿ ನರೇಂದ್ರ ದಾಮೋದರ್ ದಾಸ್ ಮೋದಿ ಪದಗ್ರಹಣ ಮಾಡಿದ್ರು. ಭಾರತ ಸರ್ಕಾರಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿ ಸಾರಥಿ. ಮೂರನೇ ಬಾರಿಗೆ ಪ್ರಧಾನಿ ಗದ್ದುಗೆ ಏರಿದ ನರೇಂದ್ರ ಮೋದಿ ರಾಷ್ಟ್ರಪತಿ ಭವನದ ಭವ್ಯ ಅಂಗಳ, ರಾಜಗಾಂಭೀರ್ಯದ ಸಭೆ, ಸಹಸ್ರಾರು ಗಣ್ಯರ ಸಮಾಗಮ. ಇಡೀ ವಿಶ್ವದ ಚಿತ್ತ ಭಾರತದತ್ತ ನೆಟ್ಟಿತ್ತು. ದೇಶದ ಜನರ ಕಣ್ಣು ರಾಷ್ಟ್ರಪತಿ ಭವನದತ್ತ ಬಿದ್ದಿತ್ತು. ಮೂರನೇ ಬಾರಿಗೆ ಮೋದಿ ಪ್ರಧಾನಿಯಾಗೋದನ್ನ ಕಣ್ತುಂಬಿಕೊಳ್ಳೋಕೆ ಕೋಟಿ ಕಂಗಳು ಕಾತರದಿಂದ ಕಾಯುತ್ತಿದ್ವು. ರಾಷ್ಟ್ರಪತಿ ಭವನದ ಎದುರು ಮೋದಿ ಸೇನೆ ಜಮಾವಣೆಯಾಗಿತ್ತು. ಸರಿಯಾದ ಸಮಯಕ್ಕೆ ಮೋದಿ ಎಂಟ್ರಿ ಕೊಟ್ಟಿದ್ರು. ಈಶ್ವರನ ಹೆಸರಲ್ಲಿ ನರೇಂದ್ರ ಮೋದಿ ಪ್ರತಿಜ್ಞಾವಿಧಿ ಸ್ವೀಕಾರ. ರಾಷ್ಟ್ರಪತಿ ಭವನಕ್ಕೆ ಆಗಮಿಸುತ್ತಿದ್ದಂತೆ ಕೈ ಮುಗಿದು ಸಾಗಿದ ಮೋದಿ ಎಲ್ಲರಿಗೂ ತಲೆಬಾಗಿ ನಮಿಸಿದ್ರು. ರಾಷ್ಟ್ರಪತಿ ಭವನದ ಎದುರು ನಿರ್ಮಿಸಲಾಗಿದ್ದ ವೇದಿಕೆ ಏರಿದ್ರು. ಮೂರನೇ ಬಾರಿಗೆ ಗದ್ದುಗೆ ಏರುತ್ತಿರೋ ಖುಷಿ ಮೋದಿ ಮುಖದಲ್ಲೇ ಕಾಣ್ತಾ ಇತ್ತು. ಮೊದಲಿಗೆ ನರೇಂದ್ರ ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ನರೇಂದ್ರ ಮೋದಿಗೆ ಪ್ರತಿಜ್ಞಾವಿಧಿ ಬೋಧಿಸಿದ್ರು. मैं नरेंद्र दामोदर दास मोदी ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा. ಇನ್ನು ಮೋದಿ ನಂತರ ರಾಜನಾಥ್ ಸಿಂಗ್, ಅಮಿತ್ ಶಾ, ನಿತಿನ್ ಗಡ್ಕರಿ, ಜೆಪಿ ನಡ್ಡಾ, ಶಿವರಾಜ್ ಸಿಂಗ್ ಚೌಹಾಣ್ ಸೇರಿದಂತೆ ಇನ್ನು ಹಲವು ಸಂಸದರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. मैं अर्जुन राम मेघवाल ಮೋದಿ ಪದಗ್ರಹಣದಲ್ಲಿ ಭಾಗಿಯಾಗಿದ್ದ ವಿದೇಶಿ ಗಣ್ಯರು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದ್ರು. ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ, ಶ್ರೀಲಂಕಾ ಅಧ್ಯಕ್ಷ ರಾನಿಲ್ ವಿಕ್ರಮಸಿಂಘೆ, ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜ್ಜು, ನೇಪಾಳ ಪ್ರಧಾನಿ ಪುಷ್ಪಾ ಕಮಾಲ್ ದಹಾಲ್ ಭಾಗಿಯಾಗಿದ್ದಾರೆ. ಹಾಗೆಯೇ ಮಾರಿಷಸ್ ಪ್ರಧಾನಿ ಪ್ರವೀಣ್ ಜುಗ್ನೌತ್, ಭೂತಾನ್ ರಾಜ ಜಿಗ್ಮೆ ಕೇಸರ್, ಪ್ರಧಾನಿ ಶರೀನ್ ತೋಕ್ವೆ ಪದಗ್ರಹಣ ಸಮಾರಂಭದಲ್ಲೇ ಭಾಗಿಯಾಗಿದ್ರು. ಪ್ರಧಾನಿ ಪ್ರಮಾಣ ವಚನವನ್ನ ಕಣ್ತುಂಬಿಕೊಂಡ್ರು. मैं नरेंद्र दामोदर दास मोदी ईश्वर की शपथ लेता हूं कि
मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा। ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ರಾಜಕೀಯ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಸೂಪರ್ ಸ್ಟಾರ್ ರಜನಿಕಾಂತ್, ಅಕ್ಷಯ್ ಕುಮಾರ್, ಅನುಪಮ್ ಖೇರ್, ಶಾರುಖ್ ಖಾನ್, ಉದ್ಯಮಿ ಮುಖೇಶ್ ಅಂಬಾನಿ ಸೇರಿದಂತೆ ಹಲವು ಗಣ್ಯರು ಪ್ರಮಾಣ ವಚನ ಸಮಾರಂಭದಲ್ಲಿ ಭಾಗಿಯಾಗಿದ್ರು. ರಾಷ್ಟ್ರಪತಿ ಭವನದ ಮುಂಭಾಗ ನೆರೆದಿದ್ದ ಕಾರ್ಮಿಕರು, ವೈದ್ಯರು, ಕಲಾವಿದರು, ಧಾರ್ಮಿಕ ಮುಖಂಡರು ಸೇರಿದಂತೆ 9,000 ಅತಿಥಿಗಳು ಅತ್ಯದ್ಭುತ ಕ್ಷಣಕ್ಕೆ ಸಾಕ್ಷಿಯಾದ್ರು. ಕರ್ನಾಟಕದ 5 ಮೋದಿ ಸಂಪುಟದಲ್ಲಿ ಸ್ಥಾನ. ಮೋದಿ 3.0 ಕ್ಯಾಬಿನೆಟ್ ಸೇರಲು ಕರ್ನಾಟಕದ 5 ಅವಕಾಶ ಸಿಕ್ಕಿದೆ. ಕಳೆದ 10 ವರ್ಷದಿಂದ ಮೋದಿಗೆ ಭುಜಬಲವಾಗಿದ್ದ ಪ್ರಹ್ಲಾದ್ ಜೋಶಿಗೆ ಮತ್ತೆ ಸಚಿವ ಸ್ಥಾನ ಒಲಿದು ಬಂದಿದೆ. ಹಾಗೆಯೇ ಕರ್ನಾಟಕ ಕೋಟಾದಡಿ ರಾಜ್ಯಸಭಾ ಸದಸ್ಯೆ ನಿರ್ಮಲಾ ಸೀತಾರಾಮನ್ ಕೂಡ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇನ್ನು ಬಿಜೆಪಿ ಜೊತೆ ಕೈಜೋಡಿಸಿ ಮಂಡ್ಯ ಗೆದ್ದಿರೋ ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿ ಪದಗ್ರಹಣ ಮಾಡಿದ್ದಾರೆ. ಈ ಮೂವರು ಸಂಪುಟ ದರ್ಜೆ ಸಚಿವರಾಗಿದ್ರೆ ರಾಜ್ಯ ಖಾತೆ ಸಚಿವರಾಗಿ ಶೋಭಾ ಕರಂದ್ಲಾಜೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ವರುಣ ಚಾಮರಾಜನಗರದಿಂದ ಸೋತಿದ್ದ ವಿ ಸೋಮಣ್ಣ ಅದೃಷ್ಟ ಕುಲಾಯಿಸಿದೆ. ತುಮಕೂರಿನಿಂದ ಗೆದ್ದಿರೋ ವಿ ಸೋಮಣ್ಣ ಮೋದಿ ಟೀಮ್ ಸೇರಿಕೊಂಡಿದ್ದಾರೆ. I, Nirmala Sitaraman, do swear in the name of God. I, Prahlad Venkatesh Joshi, do swear in the name of God. I, Aradhanalli Devegowda Kumaraswamy, do swear in the name of God. मैं शोभा करंदलाजे ईश्वर की शपथ लेती हूँ कि I, V. Somana, do swear in the name of God. ಇನ್ನು ಪ್ರಮಾಣ ವಚನ ಸ್ವೀಕರಿಸಲು ಮೋದಿ ಬೆಳಗ್ಗೆಯಿಂದಲೇ ಆಕ್ಟಿವ್ ಆಗಿದ್ರು. ಬೆಳಗ್ಗೆಯೇ ಮಹಾತ್ಮ ಗಾಂಧಿ, ಅಟಲ್ ಬಿಹಾರಿ ವಾಜಪೇಯಿ ಸಮಾಧಿಗೆ ನಮನ ಸಲ್ಲಿಸಿದ್ರು. ಇನ್ನು ಬೆಳಗ್ಗೆ 7:30ಕ್ಕೆ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ಭೇಟಿ ನೀಡಿದ ಮೋದಿ ಹುತಾತ್ಮ ಯೋಧರ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿದ್ರು. ಇದಾದ ನಂತರ ನೂತನ ಸಚಿವರಿಗೆ ಚಹಾಕೂಟ ಏರ್ಪಡಿಸಿದ್ದ ಮೋದಿ ಪ್ರಮಾಣ ವಚನಕ್ಕೂ ಮುನ್ನ ಆಡಳಿತದ ಪಾಠ ಮಾಡಿದ್ರು. 2047ರ ವಿಕಾಸ ಭಾರತದ ಕನಸು ನನಸಾಗಬೇಕು. ಇದಕ್ಕಾಗಿ ಬಾಕಿ ಇರೋ ಯೋಜನೆಗಳನ್ನ ಪೂರ್ಣಗೊಳಿಸಬೇಕು. 5 ವರ್ಷಗಳ ರೋಡ್ ಮ್ಯಾಪ್ ಕೂಡ ತಯಾರಿಸಿ ಬಾಕಿ ಇರೋ ಯೋಜನೆಗಳನ್ನ ಪೂರ್ಣಗೊಳಿಸಿ ಅಂತ ಮೋದಿ ಸಲಹೆ ನೀಡಿದ್ರು. ಎನ್ಡಿಎ ಮೇಲೆ ಜನರಿಗೆ ಹೆಚ್ಚು ಭರವಸೆ ಬಂದಿದೆ. ಭಾರತವನ್ನ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿಸಬೇಕು. ಜನರು ಇಟ್ಟಿರೋ ನಂಬಿಕೆಗಳನ್ನ ಬಲಪಡಿಸಬೇಕಿದೆ ಅಂತ ಪ್ರಧಾನಿ ಮೋದಿ ಚಹಾಕೂಟದಲ್ಲಿ ಪಾಠ ಮಾಡಿದ್ರು. ಮೋದಿ ಸರ್ಕಾರ 3.0 ಇಂದಿನಿಂದಲೇ ಆರಂಭವಾಗಿದೆ. ಮೋದಿ ಆಡಳಿತಕ್ಕೆ ಯಾವುದೇ ವಿಘ್ನವಾಗದಿರಲಿ ಅಂತ ಅಭಿಮಾನಿಗಳು ದೇಗುಲದಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ದೇವರ ಆಶೀರ್ವಾದದೊಂದಿಗೆ ಮುಂದಿನ 5 ವರ್ಷ ಸರ್ಕಾರವನ್ನ ಮುನ್ನಡೆಸೋ ವಿಶ್ವಾಸದೊಂದಿಗೆ ಮೋದಿ ಹೆಜ್ಜೆ ಇಟ್ಟಿದ್ದಾರೆ. ಹ್ಯಾಟ್ರಿಕ್ ಸಾಧನೆ ಮಾಡಿರೋ ಮೋದಿ ಗುರಿ 2047ರತ್ತ ನೆಟ್ಟಿದೆ. ಪ್ರಸನ್ನ ಜೊತೆ ಹರೀಶ್, ಟಿವಿ9 ನವದೆಹಲಿ.